ಚಿಂಚೋಳಿಯ ಹಿರಿಯ ಮುಖಂಡರಾದ ಗೋಪಾಲರಾವ್ ಕಟ್ಟಿಮನಿಯವರ ಜನ್ಮದಿನವನ್ನು ಪೊಲಕ್ಪಳ್ಳಿ ಗ್ರಾಮದ ಹಿರಿಯ ಮುಖಂಡ ಅಸ್ಲಂ ಪಟೇಲ್ ಅವರು ಸಂಭ್ರಮದಿಂದ ಆಚರಣೆ ಮಾಡಿದ್ದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಗೋಪಾಲರಾವ್ ಕಟ್ಟಿಮನಿ ಮಾತನಾಡಿ, ಅಸ್ಲಂ ಪಟೇಲ್ ಅವರು ಮುಂಬೈಯಲ್ಲಿ ಸುಮಾರು ವರ್ಷಗಳಿಂದ ಜನಸೇವೆ ಮಾಡುತ್ತಿದ್ದಾರೆ. ನಮ್ಮ ತಾಲೂಕಾದವರು ಆಗಿರುವುದರಿಂದ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ನನ್ನ ಆಸೆ ಇದೆ ಎಂದು ಹೇಳಿದರು. ನಂತರ ಅಸ್ಲಂ ಪಟೇಲ್ ಮಾತನಾಡಿ, ಸಮಾಜ ಸೇವಕ ಗೋಪಾಲರಾವ್ ಕಟ್ಟಿಮನಿಯವರು ಸಮಾಜ ಸೇವೆಯಲ್ಲಿ ಅನೇಕ ವರ್ಷಗಳಿಂದ ತೊಡಗಿ ಸುಮಾರು ಸಾಮಾನ್ಯರ ಸಹಾಯ ಮಾಡುತ್ತಾ ಬಂದಿದ್ದಾರೆ. ಅವರ ಜನ್ಮದಿನದಲ್ಲಿ ಭಾಗವಹಿಸಿರುವುದರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ ಎಂದು ಹೇಳಿದರು. ಆಸಿಫ್ ಅಂತಕ್ಕಂಥ ಒಬ್ಬ ಯುವಕ ಸುಮಾರು 13 ವರ್ಷಗಳ ಪರ್ಯಂತರವಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾನೆ. ಅವನಿಗೆ ನಾನು ನನ್ನ ಅನಂತ ಕೃತಜ್ಞತೆ ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಿನ್ನೆ ನನ್ನ ಒಂದು ಹುಟ್ಟುಹಬ್ಬವನ್ನು ಮುಗಿದಿರ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಸಾಯಂಕಾಲ ಘೋಷಣೆ ಮಾಡಿದ್ರು ಅವರು, ಇಲ್ಲ ಬ್ರದರ್, मैं इधर पे छोटी सी दावत यहाँ पे रखूँगा आपके जन्मदिन के इसके ऊपर ಅಂತ ಹೇಳಿದಾಗ ನಾನು ನಿಜವಾಗಿ ಇವತ್ತು ಮಾಡಿರ್ತಕ್ಕಂಥ ಸನ್ಮಾನ ಕೇವಲ ಎಲ್ಲರೂ ಊಟ ಮಾಡಿ ಮರೆತು ಹೋಗ್ತಕ್ಕಂಥ ಸಂದರ್ಭ ಇದ್ರೂ ಕೂಡ ನನ್ನ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಘಟ್ಟ ಇದಿದೆ ಅಂತಕ್ಕಂಥ ಮಾತನ್ನು ಈ ಜೀವನದ ಏನೇ ಕಷ್ಟ ಬಂದರೂ ಕೂಡ ಪಕ್ಷ ಭೇದ ಮಾಡ್ತೀವಿ. ಅವ್ರು ಕಾಂಗ್ರೆಸ್ ಇರ್ಬೋದು, ನಾನು BJP ಇರ್ಬೋದು, ಅವ್ರು ಒಂದು ಶಬ್ದ ಹೇಳಿದ್ರು, ನಾವು ಯಾವುದೂ ಪಾಲಿಟಿಕ್ಸ್ ಮಾಡೋಕ್ಕಿಲ್ಲ, ನಮ್ಮ ಸೋದರಿಗಾಗಿ ಊಟ ಏರ್ಸ್ಪಡಿರ್ತೀರಿ, ಅದಕ್ಕಾಗಿ ಬೇರೆ ವಿಚಾರ ಇಲ್ಲ ಅಂತಕ್ಕಂಥದ್ದು ಭಾಳ ಅತ್ಯಂತ ದೊಡ್ಡವಾಗಿರ್ತಕ್ಕಂಥ ಮಾತಿದೆ, ಹೃದಯವಂತಿಕೆ ಮಾತಿದೆ. ಯಾಕಂದ್ರೆ ಅದರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವ್ರು ಪ್ರತಿಯೊಂದು ಹಂತದಲ್ಲಿ ಕೂಡ ಅವರಿಗೆ ಯಶಸ್ಸನ್ನು ದಯಪಾಲಿಸಲಿ. ನಾವು ಯಾವತ್ತೂ ಕೂಡ ಕಷ್ಟ ಸುಖ ಅಂತಕ್ಕಂಥ ಸಂದರ್ಭದಲ್ಲಿ ಅವ್ರ ಜೊತೆ ಭಾಗಿಯಾಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು. बहुत बड़े लीडर कट्टीमनी साहब का कल बर्थडे है, जन्मदिन है, और आसिफ करके लड़का है, हमारा छोटा भांजा भतीजा बोल सकते हैं हम. वो लड़का हर साल, आसिफ उनका ग्रुप हर साल साहब का जन्मदिन बड़े पैमाने पे मनाते हैं. फख्र हो रहा है, फख्र महसूस कर रहा हूँ कि मेरे बड़े भाई के जन्मदिन के मौके पे मैं यहाँ पर था और उस वक्त मुझे मुबारकबाद देने का मौका मिला. ऐसे खुशी के मौके पे मैं इत्तेफाक से बॉम्बे से आया हुआ था, मुझे मालूम पड़ा मेरे भाई का जन्मदिन है, तो उस खुशी में हमने खास लोगों को लेके एक गेट टुगेदर, एक दावत रखे यहाँ पर. ढेर सारी दुआएं देने के लिए मैं कट्टीमनी साहब बड़े भाई को दुआएं देने के लिए मैं आया. प्रोग्राम भी उनको दुआएं देने के लिए रखे हमने.